रायबाग तालुक्यातील मुगळखोड नगर परिषदेचे मुख्याधिकारी आणि कनिष्ठ सहाय्यक अभियंता हे दोघे मिळून स्वतःच्या मनाने प्रशासन चालवत आहेत. हा प्रकार निषेधार्ह आहे अशी तीव्र प्रतिक्रिया नगर परिषदेचे अध्यक्ष शांतव्वा गोकाक यांनी दिली. मुगळखोड नगर परिषद हद्दीत सुरू असलेल्या विकास कामांची अत्यंत हलगर्जीपणे अंमलबजावणी होत आहे. यापूर्वी झालेली कामे निकृष्ट दर्जाची असूनही अधिकाऱ्यांनी योग्य तपासणी न करता ठेकेदारांना देयके मंजूर केली आहेत असा आरोप नगर परिषद सदस्य केंपण्णा अंगडी यांनी केला. मुख्याधिकाऱ्यांना जाब विचारताना नगर परिषद सदस्य राजशेखर नायक आणि चेतन यडवण्णावर यांनी तीव्र संताप व्यक्त केला. आमच्या निदर्शनास आणून न देता हा अंधारात चालणारा दरबार प्रकार आम्हाला मान्य नाही. आम्ही याचा तीव्र निषेध करतो आणि उद्या जिल्हाधिकाऱ्यांना याबाबत लेखी तक्रार देऊ असा इशारा त्यांनी दिला. ಉದಯ್ ಕುಮಾರ್ ಘಟಕಾಂಬ್ಳೆ ಅವರು ನಮ್ಮ ಇಂಜಿನಿಯರ್ ಸಾಹೇಬರಾದಂತ ಚೌಗಲಾ ಸರ್ ಅವರು ಮತ್ತೆ ಯಾವುದು ಇಲ್ಲಿ ಸದಸ್ಯರಿಗೆ ಸ್ಪಂದನೆ ಇಲ್ಲ. ಇಲ್ಲಿ ಕೋಟ್ಗಂಡ್ಲೆ ನಗರೋತ್ಥಾನ ಅನುದಾನ ಐತಿ, SFTTFC ಅನುದಾನ ಐತಿ, ನಂತರ 15 ಫೈನಾನ್ಸ್ ಅನುದಾನ ಎಲ್ಲ ಅದಾವ. ಇದ್ರು ಕೂಡ ಇವರು ಈಗ 6 ತಿಂಗಳಾತಿಲ್ಲಿ ನಮ್ಮ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಆಗಿ ಯಾವುದೋ ಗಮನಕ್ಕೆ ತರಂಗಿಲ್ಲ. ತಮಗೆ ಬೇಕಾದಂಗನ ಕ್ರಿಯಾಯೋಜನೆ ಮಾಡ್ಕೋತಾರೋ, ತಮಗೆ ಬೇಕಾದಂಗೆ ಅದನ್ನು ಅಪ್ರೂವಲ್ ತಗೋದು ಮತ್ತು ಯಾರು ಏನು ಡೈರೆಕ್ಷನ್ ಕೊಡ್ತಾರೋ ಆ ಪ್ರಕಾರ ಏನೈತೆ ಅಂದ್ರೆ ಇವರ ಇಲ್ಲಿ ಆಡಳಿತ ಮಾಡ್ಕೋತ ಹೊಂಟಾರು. ಇದರಿಂದ ಏನೈತಪ್ಪ ಅಂದ್ರೆ ನಮ್ಮ ಊರು ಕೊಡಕ್ಕೆ ಕೆಟ್ಟ ಹೆಸರು ಬರುವಂಥ ಕೆಲಸ ಇವರ ಅಧಿಕಾರಿಗಳು ಮಾಡಾಕತ್ತಾರು. ಅದಕ್ಕೆ ಇವ್ರ ಮ್ಯಾಗ ಸೂಕ್ತವಾದಂಥ ಕ್ರಮ ನಮ್ಮ ಬೆಳಗಾವಿ PD ಅವರಾಗಿರ್ಬೋದು, DC ಅವರು ತಗೋಬೇಕು. ಇವರ ಸುಧಾರಣೆ ಆಗಿ ಮುಂದೆ ಎಲ್ಲರನ್ನು ವಿಶ್ವಾಸ ತಗೊಂಡ ಕೆಲಸ ಮಾಡೋತಕ್ಕ ನಾವು ಬಿಡಂಗಿಲ್ಲ. ಇವ್ರು ಇಲ್ಲಿ ನಮ್ಮ ಹೋರಾಟ ಇಲ್ಲಿ ನಿರಂತರವಾಗಿ ಪುರಸಭೆ ಆಡಳಿತ ಅಧಿಕಾರಿ ಅವಧಿ ಮುಗಿದ ನಂತರ ಮೆಜಾರಿಟಿ ಆದ ನಂತರ ಇಲ್ಲಿವರೆಗೆ ಸಾರ್ವಜನಿಕ ಕುಂದುಕೊರತೆ ಒಂದು ಸಭೆಯನ್ನು ನಡೆದಿಲ್ಲ. ಏನು ಹೇಳ್ತೀರಿ? ನಾವು ಅವರಿಗೆ ಈಗ ನಾವು ಮೊನ್ನೆ ಅಧ್ಯಕ್ಷ ಉಪಾಧ್ಯಕ್ಷ ಆದ ನಂತರ ನಾವು ಅಧಿಕೃತವಾಗಿ 3 ಮೀಟಿಂಗ್ ಮಾಡೀವಿ. 3 ಮೀಟಿಂಗ್ ಮಾಡಿದಾಗ ನಾವು ಹೇಳಿವಿ, ಸರ ನೋಡ್ರಿ ನಿಮ್ಮ ಕೆಲಸ ಏನ, ನಿಮಗೆ ಓಡಾಡಕ್ಕೆ ಕಾರ್ ಗಾಡಿ ಕೊಟ್ಟಾರು ಸರ್ಕಾರದವ್ರ, ನಿಮಗೆ ಏನು ಸೌಲಭ್ಯ ಬೇಕು ಎಲ್ಲ ಕೊಟ್ಟಾರ. ಮೊದಲು ಸಾರ್ವಜನಿಕ ಕುಂದುಕೊರತೆ ಸಭೆ ಮಾಡಿರಿ. ನಂತರ ನಮಗೆ ಏನಪ್ಪ ಅಂದ್ರೆ ಈ ಮುಖ್ಯವಾದಂಥದ್ದು ಏನಂದ್ರೆ ನಮ್ಮ ಮುಗಳ್ಕೊಡದಾಗ ಇರ್ತಕ್ಕಂಥ 23ನೇ ವಾರ್ಡ್ನಾಗ ಇರ್ತಕ್ಕಂಥ ಎಲ್ಲ ಜನರು ಯಾವುದೇ ಸಮಸ್ಯೆ ನಮ್ಮ ಪುರಸಭೆ ಸಂಬಂಧಪಟ್ಟ ತಗೊಂಡ್ಬರಲಿ, ಅದನ್ನು ನೀವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಶಾಸ್ತ್ರದಿಂದ ಕೇಳಿ ಎಲ್ಲರಿಗೂ ನ್ಯಾಯ ಕೊಡಿಸುವಂಥ ಏನು ಕೆಲಸ ಮಾಡಿರಿ. ಈ ಪುರಸಭೆಯನ್ನು ಮಾದರಿ ಪುರಸಭೆ ಆಗುವಂಗೆ ಕೆಲಸ ಮಾಡ್ರಿ ಅಂತ ನಾವು ಹೇಳ್ಕೊತಾ ಇದ್ದೀವಿ. ಬಟ್ ಅವ್ರು ಏನಂದ್ರೆ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವಸ ಗಮನಕ್ಕೆ ತರಂಗಿಲ್ಲ. ಏನ ಯಾರೋ ಫೋನ್ ಹಚ್ತಾರೋ, ಯಾರ್ದೋ ಫೋನ್ಗೆ ಮಾತು ಕೇಳ್ತಾರೋ, ತಮ್ಮ ಮನೆ ಸ್ಥಳದಾಗ ಮಾಡ್ಕೊತ ಹೊಂಟಾರೋ. ಅದ್ರ ಸಲುವಾಗಿ ಈಗ ನಮ್ಗೆ ಹೆಂಗಾಗಿತ್ತಪ್ಪ ಅಂದ್ರೆ ಪರಿಸ್ಥಿತಿ, ಈಗ ನಮ್ಮ ಪುರಸಭೆ ಮುಂದೆ ಈಗ ನಾವು ಅಧ್ಯಕ್ಷರ ಉಪಾಧ್ಯಕ್ಷರ ಎಲ್ಲ ಇದ್ರು ನಾವು ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡುವಂತ ಪರಿಸ್ಥಿತಿ ಏನೈತೆ ಅಂದ್ರೆ ಈ ಅಧಿಕಾರಿಗಳನ್ನ ಇವತ್ತು ನಮ್ಮ ತಂದು ನಿಲ್ಲಿಸ್ಯಾರು. ಈಗ ಇಲ್ಲರಿ, ಈಗ ಆಡಳಿತ ಪಕ್ಷದಲ್ಲಿರೋರು 23 ಮಂದಿ ಸದಸ್ಯರು, ಆಡಳಿತ ಪಕ್ಷದಲ್ಲಿರೋರು 23 ಮಂದಿ ಸದಸ್ಯರು, ಕೇವಲ ಸಂಖ್ಯೆ ಕಡಿಮೆ ಕಾಣ್ತಾ ಇದೆ ಈ ಪ್ರತಿಭಟನೆಗೆ. ಯಾಕಂತ ಇಲ್ಲ, ಈಗ ನಮ್ಮ ಆಡಳಿತ ಪಕ್ಷದವ್ರು ಇದೀವಿ. ಅದ 23 ಮಂದಿ ಇಲ್ಲ ನೀವು? ಇಲ್ಲ, ನಾವು ಆಡಳಿತ BJP ಅವರು 15 ಮಂದಿ ಇನ್ನೂ ಜನ ಕಾಣ್ತಾ ಇಲ್ಲ. ಅದಕ್ಕೆ ಇಲ್ಲ ನಾವು ಎಲ್ಲ ಕೆಲಸ ನಿಮಿತ್ತ ನಮ್ಮಲ್ಲಿ 1-2-3 ಮಂದಿ ಮೆಂಬರ್ ಬರಬೇಕಾಗಿತ್ತು. ಏನೋ ಸ್ವಲ್ಪ ಅವ್ರ ಹಾಸ್ಪಿಟಲ್ ಆ ಕೆಲಸದ ನಿಮಿತ್ತವಾಗಿ ಹೊರಗದಾರು. ಆದ್ರೂ ಏನಾಯ್ತು ಅಂದ್ರೆ ನಮ್ಮ ಹೋರಾಟ ಬರತಾರೆ ಎಲ್ಲರೂ. ತಮ್ಮ ಹೆಸರೇನ್ರಿ, ತಾವೇನಿದ್ದೀರಿ? ನಮ್ಮ ಹೆಸರು ಕೆಂಪಯ್ಯ अंगडी, पुरसभे सदस्यರು मुगळखोड. मात्र मुख्याधिकारी उदय कुमार कटांबळे यांनी आम्ही शासनाच्या नियमांनुसारच काम करत आहोत आणि कुठलाही अधिकाराचा गैरवापर केलेला नाही असे उत्तर दिले. ಏನು ಸಮಸ್ಯೆ? ಈಗ ಸರ್ ನಗರೋತ್ಥಾನ ಮುಗಳ್ಕೋಡ್ ಪುರಸಭೆಗೆ ಸರ್ ನಗರೋತ್ಥಾನ ಹಂತ 4 2020-21 ಮಂಜೂರಿ ಆಗಿದೆ ಸರ್. ಅವು ಈಗ ಇನ್ನೂ ಅದು ಕಾಮಗಾರಿಗಳು ಸ್ಟಾರ್ಟ್ ಅದಾವೆ ಸರ್. ನಿನ್ನಿದ್ದೆ ದಿವಸ ಏನೈತಿ, ಮೊನ್ನೆ ನಮ್ಮ ಸನ್ಮಾನ್ಯ ಶಾಸಕರು ನಗರೋತ್ಥಾನ ಮತ್ತು ವಿವಿಧ ಅಭಿವೃದ್ಧಿ ಕಾಮಗಾಗಿ ಇಲ್ಲಿ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಭೂಮಿ ಪೂಜೆ ನೆರವೇರಿಸಿದರು. ಭೂಮಿ ಪೂಜೆ ನೆರವೇರಿಸುವ ಸಂದರ್ಭದಲ್ಲಿ ನಾವು ಸಮಯದ ಅಭಾವ ಇದೆ ಸರ್. ಹೀಗಾಗಿ ನಮ್ಮ ಸನ್ಮಾನ್ಯ ನಮ್ಮ ಗೌರವಾನ್ವಿತ ಪುರಸಭೆ ಅಧ್ಯಕ್ಷರು, ಗೌರವಾನ್ವಿತ ಉಪಾಧ್ಯಕ್ಷರು ಮತ್ತು ಎಲ್ಲ ನಮ್ಮ ಪುರಸಭೆ ಸದಸ್ಯರಿಗೆ ನಾವು ಫೋನ್ ಮುಖಾಂತರ ಈಗ ಸೋಮವಾರ ದಿನ ನಿನ್ನೆ ಕಾರ್ಯಕ್ರಮ ಸರ್ 3 ತಾರೀಕು ಬೆಳಗ್ಗೆ 8 ಗಂಟೆಗೆ ಭೂಮಿ ಪೂಜಾ ಕಾರ್ಯಕ್ರಮ ಐತಿ. ತಾವೆಲ್ಲ ದಯವಿಟ್ಟು ಉಪಸ್ಥಿತರು ಇರೋಲ್ಲ ಒಂದು ಮನೆ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಅದ ಹಂತನಾಗ ನಮ್ಮ ಅಭಿವೃದ್ಧಿ ಕಾಮಗಾರಿಗಳೊಳಗೆ ನಮ್ಮದು 15 ಫೈನಾನ್ಸ್ನಾಗ ನಮ್ಮ 1-2 ಹೊಸ ಶೌಚಾಲಯಗಳಿದ್ವು ಸರ್.
ಅವು ಜನರಿಗೆ ತುರ್ತಾಗಿ ಸ್ಟಾರ್ಟ್ ಆಗಿ ಜನರಿಗೆ ಒಂದು ಸವಲತ್ತು ಸಿಗಲಿ ಅನುಕೂಲ ಆಗಲಿ ಅಂತ ಉದ್ದೇಶದಿಂದ ಅವರು ಇದರ ಯೋಜನೆಗಳನ್ನು ಇಟ್ಕೊಂಡಿದ್ರು ಸರ್. ಮತ್ತು ನಮ್ಮ ಅಭಿವೃದ್ಧಿ ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮದಾಗ ನಾವು ಬ್ಯಾನರ್ಗಳು ಮಾಡಿಸಿದ್ವಿ. ಮಾನ್ಯ ನಮ್ಮ ಶಾಸಕರು ನಾವು ಹಾಕಿದ್ದೆವು, ಮಾನ್ಯ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಅವರೆಲ್ಲ ಫೋಟೋ ಹಾಕಿದ್ರು ಸರ್. ಆ ದೇಶದಿಂದ ಅದು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಇನ್ನಿತರ ಕೆಲವು ಸದಸ್ಯರ ನಿನ್ನೆ ಕಾರ್ಯಕ್ರಮದಾಗ ಬರಲಿಲ್ಲ. ಮಾನ್ಯ ಶಾಸಕರು ಅವು ಎಲ್ಲ ಅಭಿವೃದ್ಧಿ ಕಾಮಗಾರಿಗಳನ್ನು ಭೂಮಿ ಪೂಜೆ ಮಾಡಿ ಕಾಮಗಾರಿಗಳು ಪ್ರಾರಂಭ ಮಾಡಿದ್ದಾರೆ ಸರ್. ಈಗ ಸದಸ್ಯರು ಏನು ಹೇಳ್ತಾ ಇದ್ದಾರೆ ಸರ್, ಚೀಫ್ ಆಫೀಸರು ಮತ್ತು ಇಂಜಿನಿಯರು ಸರ್ವಾಧಿಕಾರಿ ಧೋರಣೆಯನ್ನು ತೋರ್ತಾ ಇದ್ದಾರೆ. ನಮಗೆ ಯಾವುದೇ ಮಾಹಿತಿ ಕೊಡೋದಿಲ್ಲ, ಬಿಲ್ ಪಾಸ್ ಮಾಡೋದ್ರೆ ಹೇಳೋದಿಲ್ಲ, ಥರ್ಡ್ ಇನ್ಸ್ಪೆಕ್ಷನ್ ಮಾಡೋದಿಲ್ಲ, ಬಿಲ್ ತೆಗಿತಾ ಇದ್ದಾರೆ ಅಂತ ಹೇಳಿ ಆರೋಪ ಇದೆ ಸರ್. ಸರ್, ಈಗ ಸರ್ಕಾರದಿಂದ ಅಭಿವೃದ್ಧಿ ಕಾಮಗಾರಿ ದುಡ್ಡು ಮಂಜೂರಾಗಿ ಬಂದ ತಕ್ಷಣ ನಾವು ಸಭೆ ಕರೆದ ಸರ್ಕಾರದಿಂದ ಇಷ್ಟು ಅಭಿವೃದ್ಧಿ ಕಾಮಗಾರಿ ದುಡ್ಡು ಮಂಜೂರಿ ಆಗೈತಿ, ಇದನ್ನು ಕೆಲವೊಂದು ಮಾನದಂಡಗಳು ಇರ್ತಾವೆ ಸರ್, ಅದನ್ನು ನಾವು ಸಭೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀವಿ ಸರ್. ಯಾವ ಕಾಂಪೌಂಡ್ ಅಂದರೆ ಕಾಂಪೌಂಡ್ಸ್ ಇರ್ತಾವೆ ಸರ್, ಇದು ಪರ್ಸೆಂಟೇಜ್ ಇರ್ತಾವೆ, ಅದನ್ನೆಲ್ಲ ನಾವು ಮತ್ತು ಇಂಜಿನಿಯರ್ ಎಕ್ಸ್ಪ್ಲನೇಷನ್ ಮಾಡ್ತೀವಿ ಸರ್. ಆ ದುಡ್ಡನ್ನು ನಾವು ವಾರ್ಡ್ ವೈಸ್ ಅಂತ ಅಪ್ಲಿಕೇಶನ್ ಮಾಡ್ತೀವಿ ಸರ್. ಅವ್ರವ್ರು ಏನೇನು ವಾರ್ಡ್ನಾಗ ಸಮಸ್ಯೆ ಇದಾವೆ ಅವು ಕೆಲಸ ಕೊಡ್ತಾರೆ ಸರ್. ನಾವು ಕ್ರಿಯಾ ಯೋಜನೆ ರೆಡಿ ಮಾಡ್ಕೊತೀವಿ. ಆ ಕ್ರಿಯಾ ಯೋಜನೆಗೆ ಅವ್ರು ಮಂಜೂರಿ ಕೊಡ್ತಾರೆ ಸರ್. ಮತ್ತೊಮ್ಮೆ ಮಂಜೂರಿ ಕೊಟ್ಟ ತಕ್ಷಣ ನಾವು ಮುಂದಿನ ಪ್ರಕ್ರಿಯೆ ಟೆಂಡರ್ ಪ್ರಕ್ರಿಯೆ ಎಲ್ಲ ಮುಗಿಸ್ಕೋತೀವಿ ಸರ್. ಕಳಪೆ ಕಾಮಗಾರಿಯ ಒಂದು ಗಂಭೀರವಾದಂಥ ಆರೋಪ ಮಾಡ್ತಾ ಇದ್ದಾರೆ ಸರ್. ಕಳಪೆ ಕಾಮಗಾರಿ ಅದ್ರ ಬಗ್ಗೆ ಏನಿದೆ ಸರ್, ಅವ್ರು ಅರ್ಜಿ ಕೊಟ್ಟಂತ ಸರ್, ನಾವು ಅದನ್ನು ನಮ್ಮ ಇಂಜಿನಿಯರು ಮತ್ತು ನಮ್ಮ ಹೆಡ್ ಜೊತೆ ನಾವು ಡಿಸ್ಕಷನ್ ಮಾಡಿ ನಾವು ಕ್ರಮ ಜರುಗಿಸ್ತೀವಿ ಸರ್. ತಮ್ಮ ಹೆಸರು ಸರ್? ನಮ್ಮ ಹೆಸರು ಸರ್ ಉದಯಕುಮಾರ್ ಗಡ್ಕಾಂಬೆ, मुख्याधिकारी पुरुष. नगर परिषदेचे सदस्य हलक्या दर्जाच्या कामावर सतत आरोप करत असतानाच वॉर्ड क्रमांक 14 मध्ये सुरू असलेल्या रस्त्याच्या डांबरीकरणाबाबत नगर परिषद उपाध्यक्ष गंगव्वा बेळगली यांनी तीव्र नाराजी व्यक्त केली. त्याचप्रमाणे वॉर्ड क्रमांक 16 मध्ये उभारण्यात आलेल्या पाणी टाक्या अत्यंत हलक्या प्रतीच्या असून सदस्यांनी केलेले आरोप वस्तुस्थिती दर्शवतात. नगर परिषद हद्दीत उभारलेल्या बहुतांश जलकुंभांवर निकृष्ट कामाची छाप दिसून येते. त्यामुळे नगर परिषदेच्या सदस्यांनी यापूर्वी योग्य तपासणी न करता कोणत्याही देयकाला मंजुरी देऊ नये अशी मागणी केली होती. ಒಳಗೆ ಏನತಿ ಇದೇನು ದಂಡಿ ಏನತ್ರಲ್ಲ ದಾಂಡಿಗೆ ಏನು ಒಂದು ಹಚ್ಕೋತ ಇದನ್ನ ಮಾಡ್ಯಾರು. ಇಂಥ ಒಣ ಕಲ್ಲು ಹಾಕ್ಯಾರು, ಇದನ್ನ ಮ್ಯಾಗ ಇಲ್ಲಿ ಹಿಡಿದು ಇದನ್ನ ಮಾಡ್ಯಾರು. ಒಳಗೂ ತರ ಹಾಕೊಂಡಿಲ್ಲ, ಒಳಗೂ ಹಿಂಗ್ ತರ ಹಾಕೊಂಡಿಲ್ಲ. ಈಗ ಈ ಮಾರಿ ತರ ಕಟ್ಕೊಂಡಾರ, ಗಾಡಿ ಟೈಪ್ ಕಟ್ಟ್ಯಾರೋ ಅಥವಾ ಈ ಮಾರಿ ಅಟ್ಟ ಗಾಡಿ ಟೈಪ್ ಕಟ್ಟಿ ಒಳಗೆಲ್ಲ ಹಂಗ ಇದನ್ನ ಮಾಡ್ಯಾರು. ಇವು ಏನ್ ಈ 4 ನೆಟ್ ಅದಾವ್ರಲ್ಲ, ಇವು ಒಟ್ಟು ಮೋತಿ ಹಚ್ಕೊಳ್ಳೋದು, ಇದ್ ಕಡೆ ಗಿಲಾ ಹಚ್ಚೋದು, ಈ ಮೋತಿ ಹಚ್ಚೋದು ಗಿಲಾ ಹಚ್ಚೋದು. ಒಳಗೆ ಏನೈತಿ ಕಲ್ಲು ಒಣ ಕಲ್ಲು ಹೋಗದಾರು, ಇದನ್ನ ಮ್ಯಾಗಟ್ ಇದನ್ನ ವರ್ಷಾರು. ಒಳಗೆ ಮಾಲಪ್ಪಲ್ಲ ಏನು ಹಾಕಿಲ್ಲ. ಗೂಮ್ ಎಟ್ ತೆಗ್ದಾರ್ರಿ? ಗೂಮ್ ಎಲ್ಲಿ ತೆಗಿತಾರ? ನೆಲ್ ಬರೋಬರಿ ಐತ್ರಿ ಅದು, ಮ್ಯಾಲ ಐತಿ ಒಟ್ಟು. ನಿಮ್ ಹೆಸರೇನ್ರಿ? ಮಲ್ಲಪ್ಪ ಬಾಳಿಕಾಯಿ. ಪೂರ್ತಿ ಹೆಸರು ಅದ ಮಲ್ಲಪ್ಪ ಬಾಳಿಕಾಯಿ ರೀ. ನಿಮ್ಮ ಅಪ್ಪ ಹೆಸರು? ನಮ್ಮ ಅಪ್ಪನ ಹೆಸರು ನಿಂಗಪ್ಪ. मल्लाप्पा निंगप्पा बालिकाई. वार्ड नंबर 8. ही परिस्थिती पाहता कुंपण शेत खात असेल तर पिकाचं काय असा प्रश्न उपस्थित होतो. संजीव बॅकुडे, KMM मराठी, रायबाग.